ವಾರದ ಕನ್ಯಾ ರಾಶಿಯ ಫಲದ ಚಿಂತನೆಯನ್ನು ಮಾಡುವಾಗ ಕನ್ಯಾ ರಾಶಿಯವರಿಗೆ ವೃತ್ತಿ ರಂಗದಲ್ಲಿ, ಉದ್ಯಮ ರಂಗದಲ್ಲಿ ಒಂದು ರೀತಿಯಲ್ಲಿ ಒಳ್ಳೆಯ ಅನುಭವಗಳು, ಒಳ್ಳೆಯ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಲಭ್ಯ ಇರ್ತದೆ. ಚತುರ್ಥಾಧಿಪತಿ, ಸಪ್ತಮಾಧಿಪತಿ, ಏಕಾದಶ ಭಾವದಲ್ಲಿರುವಂಥದ್ದು, ವ್ಯಯಾಧಿಪತಿ ಮತ್ತು ರಾಶ್ಯಾಧಿಪತಿ ಕರ್ಮಾಧಿಪತಿಯಾದಂಥವನು ಕರ್ಮಭಾವದಲ್ಲಿರುವಂಥದ್ದು. ಹೀಗೆ ವೃತ್ತಿಯಲ್ಲಿ ಅದ್ಭುತವಾದಂತಹ ಫಲಗಳು, ಅಭಿವೃದ್ಧಿಗಳು, ಉದ್ಯಮದಲ್ಲಿಯೂ ಕೂಡ ಹಾಗೆ ಪ್ರಗತಿ ಮತ್ತು ಅಭಿವೃದ್ಧಿಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತಮ್ಮ ಪಾಲಿಗೆ ಒಳ್ಳೆಯ ಅನುಭವಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಆದರೆ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಬ್ಲ್ಯಾಂಕ್ ಮೋಡ್ ಅಂತಂದರೆ ಯಾವ ಕಡೆಗೆ ಗಮಿಸಬೇಕು, ಏನು ಮಾಡಬೇಕು, ಹೇಗೆ ಈ ಕಾರ್ಯಗಳನ್ನು ಯಶಸ್ಸುಗೊಳಿಸಿಕೊಳ್ಳಬೇಕು, ಹೇಗೆ ಸಂಪನ್ಮೂಲಗಳನ್ನು ತರಬೇಕು, ಹೇಗೆ ಹೂಡಿಕೆಯನ್ನು ಮಾಡಬೇಕು, ಈ ರೀತಿ ಒಂದಷ್ಟು ಗೊಂದಲಗಳು ಹೇಳುವಂಥದ್ದು ತಮ್ಮ ಮನದಲ್ಲಿ ಇರ್ತದೆ. ಗ್ರಹಗತಿಗಳು ತಮಗನುಕೂಲಕರವಾದಂತಹ ಫಲವನ್ನೇ ತಮ್ಮ ಅನುಭವಕ್ಕೆ ಕೊಡ್ತಾ ಇದ್ದಾಗಲೂ ಕೂಡ ತಮಗೆ ಬಂದಿರುವ ಅನುಕೂಲ ಫಲಗಳಿಗಿಂತ ನಿಮ್ಮ ಗೊಂದಲಗಳೇ ನಿಮಗೆ ದೊಡ್ಡದಾಗಿರುವಂತಹ ಸ್ಥಿತಿ. ಅರ್ಥಾತ್ ತಾವುಗಳು ಏನೋ ಒಂದು ರೀತಿಯಲ್ಲಿ ಬರುವುದಕ್ಕಿಂತ ಹೋಗುವುದು ಜಾಸ್ತಿ ಇರುವ ಕಾರಣದಿಂದ ಹೀಗೆ ಆಗುತ್ತದೋ ಗೊತ್ತಿಲ್ಲ. ಅಂತೂ ಈ ರೀತಿಯ ಒಂದು ಮನಸ್ಥಿತಿ ಹೇಳುವಂಥದ್ದು ತಮ್ಮ ಪಾಲಿಗಿರುವಂಥದ್ದು. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು, ರಕ್ತದೊತ್ತಡದಂತಹ ಅನಾರೋಗ್ಯದ ಯೋಗಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕು. ತುಂಬ ಪ್ರೆಷರ್ ಮೈಂಡಲ್ಲಿ ವರ್ಕ್ ಮಾಡಬೇಕಾದಂತಹ ಸಂದರ್ಭಗಳು, ಒತ್ತಡದ ಒಂದು ಸ್ಥಿತಿ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ದೂರ ಪ್ರಯಾಣಾದಿಗಳ ಯೋಗ ಫಲಗಳು ಮತ್ತು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದು ಜವಾಬ್ದಾರಿಯನ್ನು ಮೆರೆಯಬೇಕಾದಂತಹ ಸಂದರ್ಭಗಳು ನಿರ್ಮಾಣ ಆಗುವುದು. ನಿಮ್ಮನ್ನು ನಂಬಿ ಒಂದಷ್ಟು ಕೆಲಸಗಳನ್ನು ಕೊಡ್ತಾರೆ. ಆ ಕೆಲಸಗಳನ್ನು ಕೊಡುವಂತಹ ಒಂದು ಜವಾಬ್ದಾರಿ ನಿಮ್ಮದ್ದಾಗಿರುತ್ತದೆ. ತುಂಬ ಬುದ್ಧಿಯಿಂದ ವ್ಯವಹರಿಸಿ, ಒಂದು ಸೂಕ್ಷ್ಮ ಮಾನಸಿಕತೆಯಿಂದ ವ್ಯವಹರಿಸುವಂತಹ ಜೀವಿಗಳಾದ ತಾವುಗಳು ತುಂಬ ವಿಮರ್ಶೆಗೆ ಇಳಿಯುವಂಥದ್ದು ಕೂಡ ಅಷ್ಟೊಂದು ಔಚಿತ್ಯ ಅಂತ ಅನ್ನಿಸುವುದಿಲ್ಲ. ವಿಮರ್ಶೆಗೆ ಇಳಿದ್ರೆ ಆ ವಿಮರ್ಶೆಯಲ್ಲಿಯೇ ಜೀವನ ಕೊನೆಯಾಗುವ ಸಂದರ್ಭಗಳು ಬಂದರೆ ನಿಮ್ಮ ವಿಮರ್ಶೆ ಶೂನ್ಯ ಫಲ. ಹಾಗಾಗಿ ಒಂದು ನಿರ್ಣಯಕ್ಕೆ ಬರಬೇಕು. ಆ ನಿರ್ಣಯಕ್ಕೆ ಬರುವುದರ ಮೂಲಕ ಕೆಲಸವನ್ನು ಸಮಾಪ್ತಿ ಅನ್ನುವಂಥದ್ದನ್ನು ಮಾಡಬೇಕು. ಆಗಲೇ ನಿಮಗೆ ಏನೋ ಒಂದು ಸಮಯವನ್ನು ವ್ಯಯ ಮಾಡಿದ್ದಕ್ಕೆ ಫಲ ಅಂತ ನಿಮ್ಮ ಪಾಲಿಗೆ ಸಿಗುವುದಕ್ಕೆ ಸಾಧ್ಯ. ಹಾಗಾಗಿ ಒಂದೊಳ್ಳೆಯ ಮಾನಸಿಕತೆಯಿಂದ ವಿಮರ್ಶೆಯನ್ನು ಮಾಡಿ ಅದನ್ನು ಎಕ್ಸಿಕ್ಯೂಷನ್ ಮಾಡಿ ಅದಕ್ಕೊಂದು ಫಲವನ್ನು ಪಡೆಯುವುದರ ಬಗೆಗಿನ ಪ್ರಯತ್ನವನ್ನು ಮಾಡಿ ಖಂಡಿತ ಸತ್ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರ್ತದೆ. ತಾವೇನು ಜವಾಬ್ದಾರಿಯುತವಾದಂತಹ ಸ್ಥಾನಗಳಲ್ಲಿದ್ದು ವ್ಯವಹರಿಸುವಂತಹ ಕೆಲಸವನ್ನು ಮಾಡ್ತಿದ್ದೀರಿ, ಅದರಲ್ಲಿಯೂ ಕೂಡ ಶುಭ ಫಲಗಳಿದ್ದಾವೆ. ಅದೆಲ್ಲವುದೂ ಕೂಡ ಸಾಕಾರಗೊಳ್ಳುತ್ತದೆ. ಆದರೆ ಮಾನಸಿಕವಾಗಿ ಗೊಂದಲವನ್ನು ಆದಷ್ಟು ಬೇಗ ಬೇಗ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಇದರಿಂದ ನಿಮಗೆ ನಿಮ್ಮ ಕಾರ್ಯಗಳೆಲ್ಲವುದನ್ನು ಕೂಡ ಕಾನ್ಸಂಟ್ರೇಟ್ ವಿತ್ ವರ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ತಾವುಗಳು ವಿಷ್ಣು ಸಹಸ್ರನಾಮವನ್ನು ಹಾಗೆ ಆಂಜನೇಯ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡಿ, ಪಠನ ಮಾಡಿ. ಇದರಿಂದ ಬಹುತೇಕ ಶುಭ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆ ಬಹುತೇಕ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.